The next topic is circles. A circle is the path of a point moving at the same distance from a fixed point. The fixed point is the center. The fixed distance is the radius. The radius is the distance between the center and the circumference. The circumference is the distance around the circle. A chord of a circle is a line segment joining any two points on the circle. ಮಕ್ಕಳೇ, ಇಲ್ಲಿ ಕಾರ್ಡ್ ಅಂದರೆ ಸರ್ಕಂಫರೆನ್ಸ್ ಇರುತ್ತಲ್ಲ, ಸೊ ಸರ್ಕಂಫರೆನ್ಸಲ್ಲಿ ಯಾವುದಾದ್ರೂ 2 ಪಾಯಿಂಟ್ಸ್ಗೆ ಒಂದು ಲೈನ್ ಸೆಗ್ಮೆಂಟ್ ಹಾಕ್ತೀವಿ. ಆ ಲೈನ್ ಸೆಗ್ಮೆಂಟ್ನ ನಾವು ಕಾರ್ಡ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್, ಡಯಾಮೀಟರ್. A diameter is a chord passing through the center of a circle. So diameterನ ನಾವು the biggest chord of a circle ಅಂತಲೂ ಕರಿತೀವಿ. The diameter of a circle divides it into 2 semicircles. ಸೊ ಡಯಾಮೀಟರು ಸರ್ಕಲ್ನ 2 ಭಾಗವಾಗಿ ಮಾಡುತ್ತೆ, ಅಂದರೆ ಸೆಮಿ ಸರ್ಕಲ್ಸ್ ಅಂತ ಹೇಳ್ತೀವಿ. ಅರ್ಧ ಇದ್ದು ಒಂದು, ನೀವು ಕಿತ್ತಳೆ ಹಣ್ಣು ನೋಡಿದ್ದೀರಲ್ವ ಯಾವ ಶೇಪಲ್ಲಿ ಇರುತ್ತೆ, ಅದ್ರದ್ದು ತೊಳೆ, ಸೊ ಆ ಶೇಪಲ್ಲಿ ಇರುತ್ತೆ, ಅದನ್ನು ನಾವು ಸೆಮಿ ಸರ್ಕಲ್ ಅಂತ ಹೇಳ್ತೀವಿ. ದ ನೆಕ್ಸ್ಟ್ ಒನ್, ಸೆಕ್ಟರ್. ಎ ಸೆಕ್ಟರ್ ಈಸ್ ದ ರೀಜನ್ ಇನ್ ದ ಇಂಟೀರಿಯರ್ ಆಫ್ ಎ ಸರ್ಕಲ್ ಎನ್ಕ್ಲೋಸ್ಡ್ ಬೈ ಆನ್ ಆರ್ಕ್ ಆನ್ ಒನ್ ಸೈಡ್ ಆ್ಯಂಡ್ ಎ ಪೇರ್ ಆಫ್ ರೇಡಿಐ ಆನ್ ದ ಅದರ್ 2 sides. ಸೊ ಇಲ್ಲಿ ರೇಡಿ ಐ ಅಂದರೆ ಪ್ಲೂರಲ್ ಫಾರ್ಮ್ ಆಫ್ ರೇಡಿಯಸ್. ರೇಡಿಯಸ್ ಅನ್ನೋದು ಸಿಂಗ್ಯುಲರು, ರೇಡಿ ಐ ಅನ್ನೋದು ಪ್ಲೂರಲ್ಲು. ಒಂದಕ್ಕಿಂತ ಹೆಚ್ಚಿಗೆ ರೇಡಿಯಸ್ ಹಾಕ್ತೀವಲ್ವ, ಸೊ ಅದನ್ನು ನಾವು ರೇಡಿ ಐ ಅಂತ ಕರಿತೀವಿ. ಇಲ್ಲಿ ಸೆಕ್ಟಾರ್ ಅಂದರೆ ಏನು? ಸೆಕ್ಟಾರ್ ಈಸ್ ದ ರೀಜನ್ ಇನ್ ದ ಇಂಟೀರಿಯರ್ ಆಫ್ ಎ ಸರ್ಕಲ್ ಎನ್ಕ್ಲೋಸ್ಡ್, ಪೂರ್ತಿ ಕ್ಲೋಸ್ ಆಗಿರೋಂಥ ಆರ್ಕು ಮತ್ತು ಒನ್ ಸೈಡಲ್ಲಿ ಪೇರ್ ಆಫ್ ರೇಡಿ ಐ ಅಂದರೆ 2 ರೇಡಿಯಸ್ಸು, 1 ಆರ್ಕು, ಮಧ್ಯದಲ್ಲಿ ಇರೋ ಸ್ಪೇಸ್ನ ನಾವು ಸೆಕ್ಟಾರ್ ಅಂತ ಕರಿತೀವಿ. ದ ನೆಕ್ಸ್ಟ್ ಒನ್, ಸೆಗ್ಮೆಂಟ್. ಎ ಸೆಗ್ಮೆಂಟ್ ಆಫ್ ಎ ಸರ್ಕಲ್ ಈಸ್ ಎ ರೀಜನ್ ಇನ್ ದ ಇಂಟೀರಿಯರ್ ಆಫ್ ದ ಸರ್ಕಲ್ ಎನ್ಕ್ಲೋಸ್ಡ್ ಬೈ ಆನ್ ಆರ್ಕ್ ಆ್ಯಂಡ್ ಎ ಕಾರ್ಡ್. ಸೊ ನೋಡಿ, ಡಿಫ್ರೆನ್ಸ್ ಕರೆಕ್ಟಾಗಿ ತಿಳ್ಕೋಬೇಕು. ರೇಡಿಯಸ್ಸು 2 ರೇಡಿಯಸ್ಸು ಮತ್ತು 1 ಆರ್ಕ್ಗೆ ನಾವು ಸೆಕ್ಟಾರ್ ಅಂದರೆ, ಇಲ್ಲಿ ಸೆಗ್ಮೆಂಟ್ ಅಂದರೆ ಏನು? ಆರ್ಕು ಮತ್ತು ಕಾರ್ಡು. ಒಂದು ಲೈನ್ ಸೆಗ್ಮೆಂಟ್ ಹಾಕಿರ್ತೀರಲ್ವ 2 ಪಾಯಿಂಟ್ಗೆ, ಸೊ ಅದನ್ನು ಕಾರ್ಡ್ ಅಂತೀವಿ. ಆ ಕಾರ್ಡು ಮತ್ತು ಆರ್ಕು 2 ಸ್ಪೇಸ್ ಮಧ್ಯದಲ್ಲಿರೋವಂಥದ್ದನ್ನು ನಾವು ಸೆಗ್ಮೆಂಟ್ ಅಂತ ಕರಿತೀವಿ. ಅರ್ಥ ಆಗಿದೆ ಅಲ್ವಾ ಮಕ್ಕಳೇ ಸರ್ಕಲ್ ಪಾರ್ಟು? ಡಿಯರ್ ಚಿಲ್ಡ್ರನ್, please observe the page number 83, parts of a circle. Here is a circle with center C. Observe the picture, children. A, P, B, M are points on the circle. You will see that CA is equal to CP is equal to CB is equal to CM. Each of the segments CA, CP, CB, CM is radius of the circle. The radius is a line segment that connects the center to a point on the circle. Line segment CP and line segment CM are radii such that CPM are in a line. Line segment PM is known as diameter of the circle. Is a diameter double the size of a radius? Yes. Line segment PB is a chord connecting 2 points
on a circle. Is PM also a chord? No children. P and M are the chord of a circle. ಅಲ್ಲ, ಅದು ಏನಾಗುತ್ತೆ? ಪಿ ಎಮ್ ಏನಾಗುತ್ತೆ ಹೇಳಿ? ಅದು ಡಯಾಮೀಟರ್ ಆಗುತ್ತೆ. ಯಾಕೆ ಅಂದರೆ ಸೆಂಟರ್ನ ಪಾಸ್ ಆಗಿದ್ದರೆ, ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟ್ಗೆ ಸೆಂಟರ್ ಪಾಸ್ ಆಗಿದ್ದರೆ ಅದನ್ನು ಡಯಾಮೀಟರ್ ಅಂತೀವಿ, ಕಾರ್ಡ್ ಅಂತ ಹೇಳಲ್ಲ. ಕಾರ್ಡ್ ಏನಿದ್ರು ಬರೀ 2 ಪಾಯಿಂಟ್ಸ್ ಇರುತ್ತೆ, ಸೆಂಟರಿಂದ ಪಾಸ್ ಆಗಲ್ಲ. ಓಕೆನಾ ಚಿಲ್ಡ್ರನ್? ನೆಕ್ಸ್ಟ್ ಒನ್, ಆ್ಯನ್ ಆರ್ಕ್. ಆ್ಯನ್ ಆರ್ಕ್ ಈಸ್ ಎ ಪೋರ್ಷನ್ ಆಫ್ ಎ ಸರ್ಕಲ್. ಅದು ಒಂದು ಪೋರ್ಷನ್ ಅಂದರೆ ಸರ್ಕಂಫರೆನ್ಸ್ ಪಾಯಿಂಟ್ಗಳಿರುತ್ತಲ್ವ, ಸೊ ಅದನ್ನು ನಾವು ಆರ್ಕ್ ಅಂತ ಹೇಳ್ತೀವಿ. ಅದು ಸರ್ಕಲಿನ ಒಂದು ಪೋರ್ಷನ್ ಅಂದು ಒಂದು ಭಾಗ ಅಂತ. ಇಫ್ ಪಿ ಆ್ಯಂಡ್ ಕ್ಯೂ ಆರ್ 2 ಪಾಯಿಂಟ್ಸ್ ಯು ಗೆಟ್ ದ ಆರ್ಕ್ ಪಿ ಕ್ಯೂ. ನೋಡಿ 2 ಪಾಯಿಂಟ್ಸು, ಅದಕ್ಕೆ ನೇಮ್ ಕೊಟ್ಟಿದ್ದಾರೆ ಪಿ ಮತ್ತು ಕ್ಯೂ ಅಂತ. ಸೊ ಅದನ್ನು ನಾವು ಆರ್ಕ್ ಅಂತ ಹೇಳ್ತೀವಿ. ವಿ ರೈಟ್ ಇಟ್ ಆ್ಯಸ್ ಆರ್ಕ್ ಪಿ ಕ್ಯೂ. ಪಿ ಕ್ಯೂ ಬರೆದು ಪಿ ಕ್ಯೂ ಮೇಲ್ಭಾಗದಲ್ಲಿ ನಾವು ಆರ್ಕ್ ಥರ ಅಂದರೆ ಅರ್ಧ ಚಂದ್ರ ಥರ ಬರೆದ್ರೆ ಅದನ್ನು ನಾವು ಆರ್ಕ್ ಅಂತ ಕರಿತೀವಿ. ನಾವು ಎಕ್ಸರ್ಸೈಸ್ 4.4 ಡ್ರಾ ಎ ರಫ್ ಸ್ಕೆಚ್ ಆಫ್ ಎ ಟ್ರಯಾಂಗಲ್ ABC. ಮಾರ್ಕ್ ಎ ಪಾಯಿಂಟ್ P in its interior and a point Q in its exterior. Is the point A in its exterior or in its interior? See, draw a rough sketch ಅಂದ್ರೆ ನೀವೇ ರಫ್ ಆಗಿ ಒಂದು ಟ್ರಯಾಂಗಲ್ನ ಡ್ರಾ ಮಾಡ್ಕೊಳ್ಳಿ ಯೂಸಿಂಗ್ ದ ಸ್ಕೇಲ್. ನೆಕ್ಸ್ಟ್ ಏನು ಹೇಳ್ತಾರೆ? ಟ್ರಯಾಂಗಲ್ ABC. ಟ್ರಯಾಂಗಲ್ ABC. Mark a point P in its interior. Interior means inside the triangle. So mark it here, point P. And a point Q in its exterior. Exterior means outside the triangle. So ಯಾವುದಾದ್ರೂ ಒಂದು ಪ್ಲೇಸಲ್ಲಿ Q ಅಂತ ಬರೀರಿ. Next one, is the point A in its exterior or in its interior? A ಪಾಯಿಂಟು ಇಂಟೀರಿಯರ್ ಆಗುತ್ತಾ ಅಥವಾ ಎಕ್ಸ್ಟೀರಿಯರ್ ಆಗುತ್ತಾ ಅಂತ ಕೇಳ್ತಾರೆ. ಸೊ ಎ ಅನ್ನೋದು ಎಲ್ಲಿದೆ ಅಬ್ಸರ್ವ್ ಮಾಡ್ಕೊಳ್ಳಿ. ಎ ಇಲ್ಲಿದೆ. ಸೊ ಇದು ಇಂಟೀರಿಯರ್ ಆಗುತ್ತಾ ಅಥವಾ ಎಕ್ಸ್ಟೀರಿಯರ್ ಆಗುತ್ತಾ ಅನ್ನೋದನ್ನ ನಾವಿಲ್ಲಿ ಆನ್ಸರ್ ಅಲ್ಲಿ ತೋರಿಸ್ಬೇಕು. ಸಿ, ಆನ್ಸರ್ ಹೀಗೆ ಬರೀರಿ. ದ ಪಾಯಿಂಟ್ A, the point A neither interior neither in exterior nor in ಇಂಟೀರಿಯರ್. ಯಾಕೆ ಅಂತ ಅರ್ಥ ಆಯ್ತಲ್ವಾ ನಿಮ್ಗೆ? ಯಾಕೆ ಅಂದ್ರೆ ಇದು ಇನ್ಸೈಡ್ ಅಂದ್ರೆ ಇಂಟೀರಿಯರ್, ಇದು ಎಕ್ಸ್ಟೀರಿಯರ್ ಔಟ್ ಸೈಡ್ ಇರೋದು. ಬಟ್ ಎ ಅನ್ನೋದು ಎಲ್ಲಿದೆ? ಆನ್ ದ ಟ್ರಯಾಂಗಲ್. ಆನ್ ದ ಟ್ರಯಾಂಗಲ್ ಇರೋದ್ರಿಂದ ಅದು ಎಕ್ಸ್ಟೀರಿಯರು ಆಗಲ್ಲ, ಇಂಟೀರಿಯರು ಆಗಲ್ಲ ಅನ್ನೋದೇ ಈ ಕ್ವಶನ್ಗೆ ಆನ್ಸರ್. ಓಕೆನಾ ಚಿಲ್ಡ್ರನ್? The second question, first one, identify 3 triangles in the figure. See here, draw the rough sketch of the triangle. Here we made the 2 triangles. So identify 3 triangles in the figure. How many triangles? 3 triangles. See here, A, B, C. Triangle ABC. Again, leave it. ABD. Triangle ABD. Then ADC. Triangle ADC. Once again,
The next one, left the C ABD, then left the B ADC. Totally 3 triangles. Write the 3 names of 7 angles. Write the names of 7 angles. So 7 angles. Which are the angles? ABD, B, ADC, D, ACD, C, then ADC, D. Totally how many angles? See, I'll write here. Angle B, angle B, then angle C, then angle BAC, BAC, angle BAC, then angle BAD, 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 again BAD after CAD, angle CAD, 1, 2, 3, 4, 5, remaining 2 is there. Angle CAD after angle ADC, ADC, angle ADC and angle ADB, ADB. Once again see children, angle B, angle C, angle BAC, BAC, angle BAD, angle CAD, angle ADC, angle ADB. Like, see, 1, 2, 3, 4, 5, 6. Again, only this much only. The C1, write the names of 6 line segments. See here, observe the triangle. These are the line segments. First one, AB. First one, AB. Next, BC. Next, AC. Next to AD. It is the fourth one. AD. Then DC. Then BD. C, B, D. It is the sixth one. AD. Understood now, children? Fifth one. So, AB, BC, AC, AD, DC and BD. These are the 6 line segments. D1. Which 2 triangles have angle B as common? So, B common ಆಗಿರುವಂತ angles name ನ ನಾವಿವಾಗ ಮಾಡಬೇಕು. Which 2 triangles have angle B as common? So, ನಾವಿಲ್ಲಿ ಟ್ರಯಾಂಗಲ್ ಬರಿಬೇಕಲ್ವಾ? ABC ಒಂದು ಟ್ರಯಾಂಗಲ್ ಕನ್ಸಿಡರ್ ಮಾಡ್ಕೊಳ್ಳಿ. ಟ್ರಯಾಂಗಲ್ ABC. ಸೊ ಟ್ರಯಾಂಗಲ್ ABC ಆದಮೇಲೆ ಮತ್ತೆ ಇಲ್ಲಿ ಇನ್ನೂ ಒಂದು ಟ್ರಯಾಂಗಲ್ ಇದೆ, ADC. ಇದು ಬೇಕಾದರೆ ಬರಿಬೋದು. ಟೋಟಲ್ ನಮಗೆ ಎಷ್ಟು ಟ್ರಯಾಂಗಲ್ ಇಲ್ಲಿ ಫಾರ್ಮ್ ಆಗುತ್ತೆ ಅಂದರೆ 3 ಟ್ರಯಾಂಗಲ್ ಆಗುತ್ತೆ. ಅವ್ರು ಕೇಳಿರೋದು ಬರೀ ಎನಿ 2 ಟ್ರಯಾಂಗಲ್ ಅದು
ಕಾಮನ್ ಆಗಿರೋದು ಅಂತ ಹೇಳ್ತಾರೆ. ಸೊ 3 ಟ್ರಯಾಂಗಲ್ ಅಲ್ಲಿ ಕಾಮನ್ ಆಗಿ ADC ಬರೆದ್ರೆ ನಮಗೆ ಕಾಮನ್ ಡಿ ಬರುತ್ತೆ. ಸೊ ಆಗುತ್ತಾ? ಆಗಲ್ಲ. ಸೊ ಅವಾಗ ಯಾವ್ದು ತಗೊಳ್ತೀರಾ? ABC ಆದ್ಮೇಲೆ ಮತ್ತೆ ABD, ಬಿ ಕಾಮನ್ ಆಗಿರ್ಬೇಕು ಅಂತ ಹೇಳೋದ್ರಿಂದ ABC 1 ಟ್ರಯಾಂಗಲ್ ಆಗುತ್ತೆ, ABD ಅನದರ್ ಟ್ರಯಾಂಗಲ್ ಆಗುತ್ತೆ. ಅವಾಗ ಬಿ ಕಾಮನ್ ಆಗಿ ಇರುತ್ತೆ. ಅರ್ಥ ಆಗಿದೆ ಅಲ್ವಾ ಮಕ್ಕಳ? Next exercise 4.5. Draw a rough sketch of a quadrilateral PQRS. Draw its diagonals. Name them. Is the meeting point of the diagonals in the interior or exterior of the quadrilateral? See children, exercise 4.5 is page number 82. First question. Once again, draw a rough sketch of a quadrilateral PQRS. It is the rough sketch of the quadrilateral. Draw its diagonals. So you know the meaning of diagonals. Diagonals means inside ಅಲ್ಲಿ ನೀವು ಪಾಯಿಂಟ್ ಯಾವುದು 2 ಪಾಯಿಂಟ್ಸ್ ಇದೆಯಲ್ಲ ಆಪೋಸಿಟ್ ಸೈಡ್ಸ್ ಅಲ್ಲಿ ನೀವು ಲೈನ್ಸ್ ಹಾಕೋದನ್ನ ನಾವು ಡಯಾಗ್ನಲ್ಸ್ ಅಂತ ಹೇಳ್ತೀವಿ. Draw its diagonals and name them. Is the meeting point of the diagonals in the interior or exterior of the quadrilateral? Interior ಮತ್ತೆ exterior ಅಲ್ಲಿ ಆ diagonals meet ಆಗುತ್ತಾ ಅನ್ನೋದನ್ನ ನಾವಿಲ್ಲಿ ಆನ್ಸರ್ ಅಲ್ಲಿ ತೋರಿಸಬೇಕು. ಡಯಾಗ್ರಾಮ್ ಅಲ್ಲಿ ನೋಡಿ, it is the diagonal. We show the dotted line. See, it is the diagonal. So meeting at point O. It is the center. So now write the answer. Diagonals PR, diagonal PR and diagonal SQ. Diagonal PR and SQ meet at where? Meet at O, point O. Point O. Point O, which is inside the quadrilateral. Inside the quadrilateral. So these two are the diagonals of the quadrilateral. ಅಂದ್ರೆ diagonals ಅಂದ್ರೆ ಒಳಭಾಗದಲ್ಲಿ ಎರಡು ಈ ವರ್ಟಿಸಸ್ ಇರುತ್ತಲ್ವಾ, ಸೊ ವರ್ಟಿಸಸ್ ನ ಜಾಯಿನ್ ಮಾಡೋದನ್ನ ನಾವು ಡಯಾಗ್ನಲ್ಸ್ ಅಂತ ಹೇಳ್ತೀವಿ. ಆಪೋಸಿಟ್ ಸೈಡ್ಸ್ ಅಲ್ಲಿ ಇರೋ ವರ್ಟಿಸಸ್ ಗೆ ನಾವು ಲೈನ್ಸ್ ಹಾಕೋದನ್ನ ನಾವು ಡಯಾಗ್ನಲ್ಸ್ ಅಂತ ಹೇಳ್ತೀವಿ. The second question, draw a rough sketch of a quadrilateral KLMN. See, draw one quadrilateral. This figure, give the name KLMN. Then state two pairs of opposite sides. Which are the two sides of two pairs of opposite? Pairs means two ಅಂತ ಎರಡು ಆಪೋಸಿಟ್ ಸೈಡ್ಸ್ ನ ನಾವಿಲ್ಲಿ ನೇಮ್ ಲೇಬಲ್ ಮಾಡಬೇಕು. ಸೊ ಯಾವ್ದಾಗುತ್ತೆ ಆಪೋಸಿಟ್ ಸೈಡ್ಸ್? ಯಾವ್ದಾಗುತ್ತೆ ನೋಡಿ. Yes, KL and MN. KL and MN. It is the one pair of opposite side. So another KN and LM.
KN and LM are the another opposite sides. Okay. Next one, two pairs of opposite angles. So opposite angles means KN M one angle. Opposite angle is KL M. So like that you write short form ಅಲ್ಲಿ ಬರೆಯೋಣ. ಆಂಗಲ್ ಕೆ ಎಲ್ ಕೆ ಎನ್ ಅಂದ್ರೆ ಆಂಗಲ್ ಕೆ ಬರುತ್ತೆ. ವರ್ಟಿಸಸ್ ನೇಮ್ ಬರೆದ್ರೇನೆ ನಿಮಗೆ ಆಂಗಲ್ ಫುಲ್ ಬಂತು ಅಂತ ಅರ್ಥ. ಬೇಕಾದ್ರೆ ಲಾಂಗ್ ಫಾರ್ಮ್ ಅಲ್ಲೂ ಬರಿಬೋದು, ಎಲ್ ಕೆ ಎನ್ ಅಂತ ಬರಿಬೋದು, ಅವಾಗ ಕೆ ಒಂದು ಆಂಗಲ್ ಆಗುತ್ತೆ. ನೆಕ್ಸ್ಟ್ ಇದರ ಆಪೋಸಿಟ್, ಕೆಗೆ ಆಪೋಸಿಟ್ ಯಾವ್ದಿದೆ? ಎಂ ಇದೆ, ಆಂಗಲ್ ಎಂ. ಇದರ ಅಪೋಸಿಟ್ ಇದಿದೆ, ಆಂಗಲ್ ಕೆ, ಆಂಗಲ್ ಎಂ, ಒನ್ ಪೇರ್ ಆಫ್ ಅಪೋಸಿಟ್. ಅನದರ್ ನೆಕ್ಸ್ಟ್ ಒನ್, ಇನ್ನೊಂದು ಅದ್ರ ಜೊತೆ ಇನ್ನೊಂದು ಯಾವ್ದು ಬರುತ್ತೆ? ಇದರ ಅಪೋಸಿಟ್ ಇದಿರುತ್ತೆ. ಸೊ ಆಂಗಲ್ ಎನ್ ಆ್ಯಂಡ್ ಆಂಗಲ್ ಎಲ್. ನೋಡಿ, ಕನ್ಫ್ಯೂಷನ್ ಮಾಡ್ಕೋಬಿಡಿ. ಆಂಗಲ್ ಹಿಂಗ್ ಬರೀರಿ, ಎಲ್ ಹಿಂಗ್ ಬರೀರಿ, ಸ್ಟ್ರೈಟ್ ಆಗಿ ಬರೀರಿ. ಮತ್ತೆ ಹೇಳ್ತೀನಿ ನೋಡಿ, ಆಪೋಸಿಟ್ ಸೈಡ್ಸ್ ಅಂದ್ರೆ ಇದು ಇದು ಆಪೋಸಿಟ್ ಇದೆ, ಇದೊಂದು ಆಂಗಲ್ ಇದೊಂದು ಆಂಗಲ್ ಒನ್ ಪೇರು, ಇದೊಂದು ಆಂಗಲ್ ಇದೊಂದು ಆಂಗಲ್. ಸೊ ಇದನ್ನ ಜೊತೆ ಜೊತೆಯಾಗಿ ನಾವು ಫೋರ್ಗೆ ಇಲ್ಲಿ ಬರ್ದಿರೋ ಫೋರ್ನ ನಾವು ಟೂ ಪೇರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್, ಟೂ ಪೇರ್ಸ್ ಆಫ್ ಅಡ್ಜಾಸೆಂಟ್ ಸೈಡ್ಸ್. ಸೊ ಅಡ್ಜಾಸೆಂಟ್ಸ್ ಅಂದ್ರೆ ಒಂದು ವರ್ಟಿಸಸ್ಗೆ ಟೂ ಲೈನ್ ಸೆಗ್ಮೆಂಟ್ ಇರೋದನ್ನ ನಾವು ಅಡ್ಜಾಸೆಂಟ್ ಅಂತ ಹೇಳ್ತೀವಿ. ಸೊ ನೋಡೋಣ ಹೇಗೆ ಬರೆಯಬೇಕು ಅಂತ. ಕೆ ಎನ್ ಒಂದು ಲೈನ್ ಸೆಗ್ಮೆಂಟ್ ಆಯಿತು, ಕೆ ಎನ್ ಮತ್ತೆ ಎನ್ ಎಂ, ಕೆ ಎನ್ ಎನ್ ಎಂ. ಸೊ ಇಲ್ಲಿ ವರ್ಟಿಸಸ್ ಇರುತ್ತೆ, ಕೆ ಎನ್ ಎನ್ ಎಂ ಅನ್ನೋದು ಒಂದು ಅಡ್ಜಾಸೆಂಟ್ ಸೈಡ್ ಆಗುತ್ತೆ. ಅಂದ್ರೆ ಒಂದು ವರ್ಟಿಸಸ್ಗೆ ಟೂ ಲೈನ್ ಸೆಗ್ಮೆಂಟ್ ಬಂದಿರೋದನ್ನ ನಾವು ಅಡ್ಜಾಸೆಂಟ್ ಅಂತ ಹೇಳ್ತೀವಿ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಕೆ ಎನ್ ಎನ್ ಎಂ ಒಂದು ಅಡ್ಜಾಸೆಂಟ್. ಸೊ ಹಾಗೆ ಬರೀರಿ, ಕೆ ಎನ್ ಆ್ಯಂಡ್ ಎನ್ ಎಂ, ಕೆ ಎನ್ ಆ್ಯಂಡ್ ಎನ್ ಎಂ. ನೆಕ್ಸ್ಟ್ ಕೆ ಎಲ್ ಆ್ಯಂಡ್ ಎಲ್ ಎಂ. ಅರ್ಥ ಆಗಿದೆ ಅಲ್ವಾ ಮಕ್ಕಳೇ? ನೆಕ್ಸ್ಟ್ ಒನ್, ಟೂ ಪೇರ್ಸ್ ಆಫ್ ಅಡ್ಜಾಸೆಂಟ್ ಆಂಗಲ್ಸ್. ಸೊ ಇಲ್ಲಿ ನೀವು ಟೂ ಲೈನ್ಸ್ಗೆ ಒಂದು ವರ್ಟಿಸಸ್ ನಾವು ಹೆಂಗ್ ನೇಮ್ ಲೇಬಲ್ ಮಾಡಿದ್ವಿ ಇಲ್ಲಿ ಅಡ್ಜಾಸೆಂಟ್ ಸೈಡ್ಸ್ ಅಂತ. ಸೊ ಅದೇ ತರನೇ ಇಲ್ಲಿ ಕೆ ಎನ್ ಎಂ ಒಂದು ಆಂಗಲ್ ಆಗುತ್ತೆ, ಕೆ ಲೀವ್ ಇದನ್ನ ಬಿಟ್ಬಿಟ್ಟು ಎನ್ ಎಂ ಎಲ್ ಅಂತ ಮಾಡಿ, ಮತ್ತೆ ಎನ್ ಬಿಟ್ಟು ಎಂ ಎಲ್ ಕೆ. ಈ ತರ ನೀವು ಆಂಗಲ್ನ ಅಡ್ಜಾಸೆಂಟ್ ಆಂಗಲ್ಸ್ನ ಮಾಡಬೇಕು. ನೋಡಿ, ಆಂಗಲ್ ಕೆ ಆ್ಯಂಡ್ angle n, angle k and angle n, angle L and angle M. Next, exercise 4.6. From the figure, identify the center of a circle. Observe this figure, children. It is a circle. Which is the center here? Yes, O is the center. Right there, O. Next, 3 radii. So radii is the plural form of radius. See, OA, OB and OC. Total 3 radii. A diameter, ಸೆಂಟರ್ನ ಛೇದಿಸ್ಕೊಂಡು ಅಂದ್ರೆ ಇಂಟರ್ಸೆಕ್ಟ್ ಮಾಡಿ ಹೋಗಿರೋ ಅಂತದನ್ನ ನಾವು ಡಯಾಮೀಟರ್ ಅಂತೀವಿ. ಸೊ ಎ ಸಿ ಇಸ್ ದ ಡಯಾಮೀಟರ್. ಸೊ ಎ ಕಾರ್ಡ್, ಎನಿ 2 ಪಾಯಿಂಟ್, ಸರ್ಕಂಫರೆನ್ಸ್ಗೆ ಎನಿ 2 ಪಾಯಿಂಟ್ ಇರೋದನ್ನ ನಾವು ಕಾರ್ಡ್ ಅಂತ ಹೇಳ್ತೀವಿ. ಸೊ ಇ ಡಿ ಇಸ್ ದ ಕಾರ್ಡ್ ಆಫ್ ಎ ಸರ್ಕಲ್. So
2 points in the interior. 2 points in the interior. So interior inside the figure ಯಾವುದಿದೆ? Point O and point P. A point in the exterior. Exterior means outside the circle. So which is the outside the circle? Point Q. A sector. A sector. Sector means which is the sector? 2 radius and 1 arc. In between the space is known as the sector. So ಯಾವ್ದಾಗತ್ತೆ? OAB is the sector. OAB. OAB is the sector. Next to a segment. Segment means one arc ಮತ್ತೆ ಒಂದು chord. So chord ಮತ್ತೆ ಸೆಕ್ಟರ್ ಆರ್ಕ್ ಮಧ್ಯದಲ್ಲಿರುವಂತ ಪ್ಲೇಸ್ ನಾವು ಸೆಗ್ಮೆಂಟ್ ಅಂತ ಹೇಳ್ತೀವಿ. ಸೊ ಇದನ್ನು ನಾವು ED is the segment, space in between the one arc and one chord. ಸೊ ಇಲ್ಲಿ ಕಾರ್ಡ್ಗೆ ನಾವು ಲೈನ್ ಸೆಗ್ಮೆಂಟ್ ಅಂತ ತೋರಿಸ್ತೀವಿ. ಇಂಡಿಕೇಶನ್ ಅಲ್ಲಿ ಸೆಗ್ಮೆಂಟ್ಗೆ ಏನು ತೋರಿಸಲ್ಲ, ಬಿಕಾಸ್ ಇದು ಒಳಭಾಗದಲ್ಲಿ ಅಂದ್ರೆ ಸ್ಪೇಸ್ ಅಲ್ಲಿ ಇರುವಂತದಕ್ಕೆ, ಅದಕ್ಕೆ ನಿಮ್ಗೆ ಕನ್ಫ್ಯೂಷನ್ ಆಗಬಾರ್ದು ಅಂತಾನೆ ಈ ತರ ತೋರಿಸಿರೋದು. The next question is every diameter of a circle also a chord. So ನಾನು ಫಸ್ಟ್ ಎಕ್ಸ್ಪ್ಲೈನ್ ಮಾಡೋವಾಗ ಹೇಳಿದೆ diameter is a biggest chord of a circle ಅಂತ. ಸೊ ಅದನ್ನ ಕ್ವಶನ್ ಕೇಳಿದ್ದಾರೆ. Is every diameter of a circle also a chord? ಎಲ್ಲ ಡಯಾಮೀಟರು ಕಾರ್ಡ್ ಆಗುತ್ತಾ ಅಂತ. ಆಗುತ್ತೆ ಅಲ್ವಾ? ಸೊ ಏನಂತ ಆನ್ಸರ್ ಬರ್ಕೊಂತೀರಾ? ಎಸ್. every diameter of a circle also a chord. ಎಲ್ಲ ಡಯಾಮೀಟರ್ಸ್ ಕಾರ್ಡ್ ಆಗುತ್ತೆ. ಈಸ್ ಎವ್ರಿ ಕಾರ್ಡ್ ಆಫ್ ಎ ಸರ್ಕಲ್ ಆಲ್ಸೋ ಎ ಡಯಾಮೀಟರ್. ಸೊ ಹಾಕುವಂತ ಸರ್ಕಲ್ಗೆ ಹಾಕುವಂತ ಎಲ್ಲಾ ಕಾರ್ಡುನು ಡಯಾಮೀಟರ್ ಆಗುತ್ತಾ? ಡಯಾಮೀಟರ್ ಅಂದ್ರೆ ಏನು? ಸೆಂಟರ್ ನ ಪಾಸ್ ಆಗಿರ್ಬೇಕು. ಇಲ್ಲಿ ಕಾರ್ಡ್ ಸೆಂಟರ್ ಪಾಸ್ ಮಾಡಿರುತ್ತಾ? ಎನಿ 2 ಪಾಯಿಂಟ್ ಅಂತ ಹೇಳಿದ್ದಾರೆ ಹೊರತು ಸೆಂಟರ್ ಅಂತ ಹೇಳಿಲ್ಲ. ಸೊ ಹಂಗಾಗಿ ಇಲ್ಲಿ ಇವಾಗ ಆನ್ಸರ್ ಏನಾಗುತ್ತೆ? ಎಸ್, ನೋ. Every chord of a circle not a diameter. So ಎಲ್ಲ ಕಾರ್ಡು ಡಯಾಮೀಟರ್ ಆಗಲ್ಲ. ಡಯಾಮೀಟರ್ ಆಗಬೇಕು ಅಂತಂದ್ರೆ ಸೆಂಟರ್ನ ಪಾಸ್ ಮಾಡಿರ್ಬೇಕು. ಸೆಂಟರ್ನ ಛೇದಿಸ್ಕೊಂಡು ಹೋಗಿದ್ರೆ ಮಾತ್ರ ಅದನ್ನ ಡಯಾಮೀಟರ್ ಅಂತ ಹೇಳ್ತೀವಿ. Third question, draw any circle and mark its center. See, it is the center. So center O. ನೀವು ಸರ್ಕಲ್ ನ ಒಂದು ಈ ಕ್ವಶನ್ ಗೆ ನೀವು ಒಂದು ರಫ್ ಸ್ಕೆಚ್ ಸರ್ಕಲ್ ಡ್ರಾ ಮಾಡಬೇಕು. ರಫ್ ಸ್ಕೆಚ್ ಆದ್ರೂ ಹಾಕಿ, ಇಲ್ಲ ಅಂದ್ರೆ ಕಾಂಪಾಸ್ ಯೂಸ್ ಮಾಡಿ ನೀವು ಸರ್ಕಲ್ ಅನ್ನು ಡ್ರಾ ಮಾಡಬೇಕು. ಎಷ್ಟು ರೇಡಿಯಸ್ ಬೇಕಾದ್ರೂ ತಗೋಬಹುದು. ರೇಡಿಯಸ್ ಯಾವ್ಯಾವ್ದಿದೆ ರೇಡಿಯಸ್ ನೋಡಿ ಇಲ್ಲಿ. ಸದ್ಯಕ್ಕೆ ಇದನ್ನ ಡಯಾಮೀಟರ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. AC ಅನ್ನೋದನ್ನ ನಾವು ಡಯಾಮೀಟರ್ ಅಂತ ಕನ್ಸಿಡರ್ ಮಾಡಿದ್ರೆ ಇಟ್ ಈಸ್ ದ ಡಯಾಮೀಟರ್, ಇಟ್ ಈಸ್ ದ ರೇಡಿಯಸ್. ಸೊ OB ಅಷ್ಟು ಮಾತ್ರನೇ ಮೆನ್ಷನ್ ಮಾಡ್ಕೊಳ್ಳೋಣ. ಎ ಡಯಾಮೀಟರ್ AC, ಡಯಾಮೀಟರ್ AC. ನೆಕ್ಸ್ಟ್ ಸೆಕ್ಟರ್ ಯಾವ್ದು ಬರುತ್ತೆ? OAB. ಸೆಕ್ಟರ್ OAB. ಎ ಸೆಗ್ಮೆಂಟ್ ಯಾವ್ದು ಬರುತ್ತೆ ಹೇಳಿ ನೋಡಿ, ಇದು ಸೆಗ್ಮೆಂಟ್ KL. ಎ ಪಾಯಿಂಟ್ ಇನ್ ಇಟ್ಸ್ ಇಂಟೀರಿಯರ್. ಸೊ ಇಂಟೀರಿಯರ್ ಪಾಯಿಂಟ್ O and point P.
point P. A point in its exterior point Q. An arc. ಆರ್ಕ್ಗೆ ನಾವಿಲ್ಲಿ ತಿಕ್ಕಾಗಿ ಒಂದು ಹಾಕಿದ್ದೀವಿ. ನೀವು ಹೀಗೆ ಡ್ರಾ ಮಾಡಬೇಕಾಗುತ್ತೆ, ಯಾಕಂದರೆ ಎಲ್ಲನೂ ಆರ್ಕೆ ಆಗುತ್ತೆ. ನೀವು ಯಾವುದೇ 2 ಪಾಯಿಂಟ್ನ ತಗೊಂಡು ಸ್ವಲ್ಪ ತಿಕ್ ಲೈನ್ನ ಡ್ರಾ ಮಾಡಿದ್ರೆ ವಿ ಗೆಟ್ ದ ಆರ್ಕ್. ನಿಮಗೆ ಐಡೆಂಟಿಫಿಕೇಷನ್ಗೆ ಈಸಿ ಆಗುತ್ತೆ. ಸೊ ಇದನ್ನು ಈ ರೀತಿಯಲ್ಲಿ ಸಿಂಬಲೈಸ್ ಮಾಡಬೇಕಂದ್ರೆ ಇಟ್ ಈಸ್ ದ ಆರ್ಕ್ ಸಿಂಬಲ್. Next, fourth question. Observe the textbook, page number 84. Say true or false. 2 diameters of a circle will necessarily intersect. So, ಅಂದರೆ ಅರ್ಥ, ಒಂದು ಸರ್ಕಲಲ್ಲಿ 2 ಡಯಾಮೀಟರ್ಸ್ನ ಡ್ರಾ ಮಾಡಿದಾಗ ಅದು ಇಂಟರ್ಸೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಸಿ ಒಂದು ಸರ್ಕಲ್ ಇದೆ, ಸೆಂಟರು 2 ಡಯಾಮೀಟರ್ ಯಾವುದಾದ್ರೂ 2 ಪಾಯಿಂಟ್ಸಿಂದ ನಾವು ಡ್ರಾ ಮಾಡಿದ್ರೆ ಇಲ್ಲೇನಾಗಿದೆ, ಇಂಟರ್ಸೆಕ್ಟ್ ಆಗಿದೆ. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಟ್ರೂ. ದ ಫಸ್ಟ್ ಕ್ವಶನ್ ಈಸ್ ಟ್ರೂ. ದ ಸೆಕೆಂಡ್ ಕ್ವಶನ್, ದ ಸೆಂಟರ್ ಆಫ್ ಎ ಸರ್ಕಲ್ ಈಸ್ ಆಲ್ವೇಸ್ ಇನ್ ಇಟ್ಸ್ ಇಂಟೀರಿಯರ್. ಸೆಂಟರ್ ಆಫ್ ದಿ ಸರ್ಕಲ್ ಹೇಗಿರುತ್ತೆ? ಇಂಟೀರಿಯರ್ ಅಂದರೆ ಇನ್ಸೈಡ್ ದ ಸರ್ಕಲ್ ಅಲ್ಲೇ ಇರುತ್ತೆ ಅಲ್ವಾ. ಸೊ ನೋಡಿ, ಸರ್ಕಲ್ ಡ್ರಾ ಮಾಡಿದೀವಿ. ಸೊ ಸೆಂಟರ್ ಎಲ್ಲಿ ಇರುತ್ತೆ? ಇಂಟೀರಿಯರೇ ಇರುತ್ತೆ. ಸೊ ದಿಸ್ ಸ್ಟೇಟ್ಮೆಂಟ್ ಆಲ್ಸೋ true. Understood now, children? Dear children, we have completed this chapter. I hope you all understood this chapter. Thank you. Have a wonderful day.